ಸುತಲ ಮಹಾತಳ ಪಾತಾಳಗಳನ್ನ ಪಾದದಡಿಯಲ್ಲಿ ಗದಮಿಟ್ಟ ಮಹಾಪರಾಕ್ರಮಶಾಲಿ. ನಾನು ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡೆಸುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯನ್ನು ನಾಟ್ನೆಯನ್ನು ಪಾಲಿಸುತ್ತಿರುವಾಗ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ಜನ್ಮವನ್ನು ನನ್ನ ವಂಶವನ್ನೇ ಬೆಳೆಯಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದಾದರೆ ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂಥ ದುರ್ವಿಧಿ, ಎಂಥ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರು ನಿಂತು ನನ್ನನ್ನು ಕಾಡುವಂತೆ ಮಾಡಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ನನ್ನ ಪುತ್ರನಿಗೆ ತಂದೆಯನ್ನು ಎದುರಿಸುವ ಶಕ್ತಿ ತುಂಬಿದೆ. ಅದಾವ ಶಕ್ತಿ ಅವನನ್ನು ಸಾವು ಬರದಂತೆ ಕೆಡದಿದೆ. ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ನನ್ನ ತಲೆ ತಗ್ಗಿಸುವಂತೆ ಮಾಡಿದೆ. ಇದಕ್ಕೆಲ್ಲ ಕಾರಣ ಹರಿ ದುಷ್ಟಿ ಕಪಟಿ ನನ್ನ ಮಗನ ಹೃದಯಾಂತರದಲ್ಲಿ ಸಿಕ್ಕಿ ಅವನ ತಲೆಯನ್ನ ಕೆಡಿಸಿ ಮನ ಬಂದಂತೆ ಆಡುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ನನ್ನಂತೆ ಪುರುಷೋತ್ತಮನೇ ನೀನಾದರೆ, ನನ್ನಂತ ಗಂಡು ನೀನಾದರೆ ನನ್ನ ಎದುರು ಬಂದು ನಿಲ್ಲು. ನಿನ್ನ ಉದರವನ್ನು ಬಗೆದು ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದರೆ ನನ್ನ ಹೆಸರು ಹಿರಣ್ಯ ಕಶಿಪುವೇ ಅಲ್ಲ. ಕುಮಾರ, ಕಂದ, ಪ್ರಹ್ಲಾದ, ಏಕಪ್ಪ ನಿನಗೆ ಕೋಪ? ಯಾವ ನಿನ್ನ ತಂದೆಯ ಹೆಸರು ಕೇಳಿದೊಡನೆ ತ್ರಿಮೂರ್ತಿಗಳು ಗಣಗಳಲ್ಲಿ ಬೆಳಗುವರೋ, ಹೀಗಿರುವಾಗ ಈ ಕಾಣದ ಮೇಲಿರುವ ಭಕ್ತಿ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ಈ ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ನೀನು ನನಗೆ ಜನ್ಮ ಕೊಟ್ಟವನು ತಂದೆ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ, ಅವರ ತಂದೆ ಚತುರ್ಮುಖ ಬ್ರಹ್ಮ, ಅವರ ತಂದೆ ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದರೂ ಒಬ್ಬರು ಇರಲೇಬೇಕಲ್ಲವೇ? ಯಾರು? ಅವನೇ ಶ್ರೀಮನ್ ನಾರಾಯಣ.